at Mumbai. We went to Aurangabad. Aurangabad. Ellora, Ajanta Caves. Ellora, Yes. Then Hampi. Hampi, Karnataka. Yes. कितना टाइम में रिटर्न? 4 घंटा, 1 घंटा जाना, 1 घंटा आना, 2 घंटा नहीं सिंगल नहीं दे रहा है। हाँ, साथ में ले लो। 3 हो जाएंगे। हाँ, 780। चले इधर आ 260। चले टिकट वाला चल, एलिफेंटा टिकट वाला चलो। जब से देख रहा हूँ मेरा साहब गया है घूमने के लिए मंत्रालय। सिंगल टिकट क्यों नहीं देते? सिंगल टिकट नहीं देते इसलिए कि बीच में तो बुड्ढे लोगों ने जाम मार दिया, उसका केस चालू है। टिकट बोर्ड में जब बैठेंगे ना, तब दे देना टिकट। ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಗೇಟ್ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲನ್ನು ನೋಡಿಕೊಂಡು ಇಲ್ಲಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವ ಎಲಿಫೆಂಟಾ ಕೇವ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅದು ಫೆರ್ರಿ ಬೋಟ್ನಲ್ಲಿ. ಸ್ನೇಹಿತರೆ, ಈ ಫೆರ್ರಿ ಬೋಟಲ್ಲಿ ಎಲಿಫೆಂಟಾ ಕೇವ್ ಐಲ್ಯಾಂಡ್ಗೆ ಹೋಗಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಇವೆ. ಆ ಟಿಕೆಟ್ ಕೊಡುವವರು ಹೇಳಿದ ಹಾಗೆ ಏನಂದರೆ, ಮೊದಲನೇದು ಸಿಂಗಲ್ ಟಿಕೆಟ್ ಕೊಡೋದಿಲ್ಲ. ನೀವು ಒಬ್ಬರೇ ಏನಾದರೂ ಬಂದರೆ ಯಾರ್ದಾದ್ರೂ ಅಲ್ಲಿ ಹೆಲ್ಪ್ ಕೇಳಿಕೊಂಡು ಅವ್ರ ಜೊತೆ ಕೂಡಿ ಟಿಕೆಟ್ ತೆಗೆದುಕೊಳ್ಬೋದು. ಎರಡನೇದು, ನಿಮಗೆ ಟೋಟಲ್ 5 ಅವರ್ಸ್ ಬೇಕಾಗತ್ತೆ. ಹೋಗಲಿಕ್ಕೆ 2 ಗಂಟೆ ಮತ್ತು ಬರಲಿಕ್ಕೆ 2 ಗಂಟೆ, ಅಲ್ಲಿ 1 ಅವರ್ ಬೇಕಾಗುತ್ತೆ. ಸೊ ಟೋಟಲ್ ನಿಮಗೆ 5 ಅವರ್ಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಈ ಎಲಿಫೆಂಟಾ ಕೇವ್ಗೆ ಹೋಗ್ಬೋದು. ಇನ್ನು ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 9 ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಫೆರ್ರಿ ಬೋಟ್ ಗೇಟ್ವೇ ಆಫ್ ಇಂಡಿಯಾಯಿಂದ ಹೋಗೋದು ಮಧ್ಯಾಹ್ನ 2 ಗಂಟೆಗೆ. ಅಲ್ಲಿಂದ ರಿಟರ್ನ್ ಲಾಸ್ಟ್ ಬೋಟ್ ಬರೋದು ಸಂಜೆ 5 ಗಂಟೆಗೆ. ಸೊ ಆ ಒಂದು ಟೈಮಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಅಲ್ಲಿ ಏನಾರು ಹೋಗಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ಒಳಗಡೆ ಹೋಗಬೇಕು ಗೇಟ್ವೇ ಆಫ್ ಇಂಡಿಯಾ ಹತ್ರ. ಇನ್ನು ಇದರ ಪ್ರೈಸನ್ನು ನೋಡೋದಾದರೆ ಒಬ್ಬರಿಗೆ 260 ರೂಪಾಯಿ ಚಾರ್ಜ್ ಮಾಡ್ತಾರೆ ಹೋಗಿ ಕರ್ಕೊಂಡು ಬರಲಿಕ್ಕೆ ಟೋಟಲ್ 5 ಅವರ್ಸಲ್ಲಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮತ್ತೆ ತಡ ಈ ಒಂದು ಫೆರ್ರಿ ಬೋಟ್ನಲ್ಲಿ ವಿಶ್ವ ಪರಂಪರೆಯ ತಾಣವಾದ ಎಲಿಫೆಂಟಾ ಕೇವ್ಗೆ ಹೋಗೋಣ, ಈ ಸಮುದ್ರಯಾನವನ್ನು ಆನಂದಿಸುತ್ತಾ. ಸ್ನೇಹಿತರೆ ನೋಡಿ, ಇದು ಎಷ್ಟು ದೊಡ್ಡ ಹಡಗಿದೆ ಅಂತೇಳಿ. ಸುಮಾರು 50 ಮೀಟರ್ಗಳಷ್ಟು ಉದ್ದವಾಗಿದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸರಕು ಸಾಮಾನುಗಳನ್ನ ಕಳಿಸಲಿಕ್ಕೆ ಈ ಒಂದು ಸೀ ಶಿಪ್ಮೆಂಟನ್ನು ಬಳಸ್ತಾರೆ.
ಸ್ನೇಹಿತರೆ, ಇವಾಗ ನಾವು ಈ ಒಂದು ಎಲಿಫೆಂಟಾ ಕೇವ್ ಐಲ್ಯಾಂಡ್ ಸಮೀಪ ಬಂದಿದ್ದೇವೆ. ಇಲ್ಲಿ ಇಳ್ಕೊಂಡು ಇನ್ನು ಮುಂದೆ ಸಾಗಬೇಕು. ಸ್ನೇಹಿತರೆ, ಇಲ್ಲಿ ನೀವು ಗೈಡ್ ಕೂಡ ತಗೋಬಹುದು. ಅದರ ಜೊತೆಗೆ ಇಲ್ಲಿ ಚಿಕ್ಕದಾದ ಒಂದು ಟ್ರೈನ್ ಫೆಸಿಲಿಟಿ ಕೂಡ ಇಟ್ಟಿದ್ದಾರೆ. ಒಂದು ಅರ್ಧ ಕಿಲೋಮೀಟ್ರ್ ಒಂದು ಜರ್ನಿಯಲ್ಲಿ, ಆ ಅರ್ಧ ಕಿಲೋಮೀಟ್ರಲ್ಲಿ ಒಂದು 20-30 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಲಿಕ್ಕೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಒಂದು ಟ್ರೈನಲ್ಲಿ ಕೂಡ ನೀವು ಹೋಗ್ಬೋದು, ಒಂದು ಅರ್ಧ ಕಿಲೋಮೀಟ್ರ್. ಸ್ನೇಹಿತರೆ, ನಾನು ಇವಾಗ ಈ ಎಲಿಫೆಂಟಾ ಕೇವ್ಗೆ ಬಂದಿದ್ದೀನಿ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಆ ಎಲಿಫೆಂಟಾ ಕೇವ್ ಒಳಗಡೆ ಏನೇನಿದೆ, ಯಾವ್ಯಾವ ಥರ ಇದೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಜೊತೆಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ನೀವು ಇಷ್ಟೊತ್ತವರೆಗೂ ಈ ಒಂದು ಸಮುದ್ರ ಯಾನವನ್ನು ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ನಾನು ಮಾತ್ರ ಎಂಜಾಯ್ ಮಾಡಿದ್ದೀನಿ. ಸೊ ನನ್ನ ಮುಂದಿನ ವಿಡಿಯೋ ಜೊತೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.